ಸ್ನೇಹಿತರೆ, ಪ್ರತಿಯೊಂದು ವಿದ್ಯಾರ್ಥಿಗಳು ಸರ್ ಅರಣ್ಯ ಇಲಾಖೆ ಅದ್ರೊಳಗೆ ಫಾರೆಸ್ಟ್ ಗಾರ್ಡ್ ಅಪ್ಡೇಟ್ ಕೇಳತ್ತಿದ್ರಿ. ಸರ್ ಫಾರೆಸ್ಟ್ ಗಾರ್ಡ್ ಎಂದು ಅಧಿಸೂಚನೆ ಆಕೈತಿ ಅಂತ ಕಂಟಿನ್ಯೂಸ್ ಆಗಿ ನಾನು ಟೆಲಿಗ್ರಾಮ್ದಾಗ ಕಮೆಂಟ್ಸ್ ಮಾಡತ್ತಿದ್ರಿ. ಸೊ ಅದಕ್ಕಾಗಿ ನೋಡ್ರಿ ನಿಮ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ಬೇಕಂತೇಳಿ ಈ ವಿಡಿಯೋ ಮಾಡತ್ತನು. ಇನ್ನೊಂದು ನೋಡ್ರಿ, ಚಾನಲ್ ಯಾರು ಫಸ್ಟ್ ಟೈಮ್ ವಿಸಿಟ್ ಮಾಡಿರಿ ಅಂತ ಪ್ರತಿಯೊಂದು ವಿದ್ಯಾರ್ಥಿಗಳು ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ಯಾಕಂದ್ರೆ ನೋಡ್ರಿ ನೆಕ್ಸ್ಟ್ ಏನೇ ಅಪ್ಡೇಟ್ ಬಂತಂದ್ರೆ ಇಮಿಡಿಯೇಟಾಗಿ ವಿಡಿಯೋ ಮಾಡಿ ತಿಳಿಸ್ತನು. ಈಗ ಓನ್ಲಿ ಯಾವ್ದು ಫಾರೆಸ್ಟ್ ವಾಚರ್ ಕನ್ಫರ್ಮ್ ಆಗೈತಿ ಅಲ್ಲಿ ನೋಡ್ರಿ. ಅದಕ್ಕೆ ಒಂದೇದು ಯಾವುದೇ ರೀತಿಯಾಗಿ ಎಕ್ಸಾಮ್ ಇರಂಗಿಲ್ಲ, ಕೇವಲ SSLC ಪರ್ಸೆಂಟೇಜ್ ಮೇಲೆ ಸೆಲೆಕ್ಷನ್ ಪ್ರೊಸೆಸ್ ಇರ್ತೈತಿ. ಮತ್ತು ಎಷ್ಟು ಪರ್ಸೆಂಟೇಜ್ ಆದವ್ರು ಸೆಲೆಕ್ಷನ್ ಆಗ್ಬೋದು ಅಂದ್ರೆ 85+ ಆಗಿದಂಥ ವಿದ್ಯಾರ್ಥಿಗಳು ಮಾತ್ರ ಅದಕ್ಕೆ ಅಪ್ಲಿಕೇಶನ್ ಹಾಕ್ರಿ. ಇದ್ದಿದ್ದು ರಿಯಲ್ ಫ್ಯಾಕ್ಟ್ ಹೇಳೋದನ್ನ ಇಲ್ಲಿ 60, 70, 80 ಯಾವುದು ಲೆಕ್ಕಕ್ಕನೇ ಇರಂಗಿಲ್ಲ. ಅಲ್ಲಿ 85+ ಆಗಿದಂಥವ್ರು ಅಪ್ಲಿಕೇಶನ್ ಹಾಕ್ರಿ. ಇಲ್ಲಿ ಪೋಸ್ಟ್ ಆಫೀಸ್ನಿಂದ ನೋಡಿರ್ಬೇಕು, ಇಲ್ಲಿ 97, 98 ಈ ರೀತಿಯಾಗಿ ಪರ್ಸೆಂಟೇಜ್ ಆದವರು ಕೂಡ ಪೋಸ್ಟ್ ಆಫೀಸ್ನಲ್ಲಿ ಸೆಲೆಕ್ಟ್ ಆಗಿಲ್ಲ. ಈಗ ಯಾರಲ್ಲಿ ಸೆಲೆಕ್ಟ್ ಆಗಿಲ್ಲ ಅಂಥ ವಿದ್ಯಾರ್ಥಿಗಳು ಫಾರೆಸ್ಟ್ ವಾಚರ್ದಾಗ ಸೆಲೆಕ್ಟ್ ಆಕಾರ. ಸೊ ಅದಕ್ಕಾಗಿ ನೋಡಿರಿ 85+ ಯಾರ್ದಾಗಿರ್ತೈತಿ ಅಂಥ ವಿದ್ಯಾರ್ಥಿಗಳು ಅಪ್ಲೈ ಮಾಡಿರಿ. ಎಂದು ಅಪ್ಲಿಕೇಶನ್ ಸ್ಟಾರ್ಟ್ ಆಕೈತಿ ಅಂದ್ರೆ ಆಗಸ್ಟ್ 1ನೇ ತಾರೀಕು ಅಪ್ಲಿಕೇಶನ್ ಸ್ಟಾರ್ಟ್ ಆಕೈತಿ. ಅಪ್ಲಿಕೇಶನ್ ಸ್ಟಾರ್ಟ್ ಆತಂದ್ರೆ ಯಾವ ರೀತಿಯಾಗಿ ನೀವು ಅಪ್ಲೈ ಮಾಡೋದು ಅದ್ರ ಬಗ್ಗೆ ಕೂಡ ಏನಂತಿ ಒಂದು ಕಂಪ್ಲೀಟಾಗಿ ವಿಡಿಯೋ ಮಾಡಿ ತಿಳಿಸ್ತಾನು. ಇನ್ನು ಅಪ್ಲಿಕೇಶನ್ ಸ್ಟಾರ್ಟ್ ಆಗಿಲ್ಲ, ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತಾನೆ ವೇಟ್ ಮಾಡಿರಿ. ಮತ್ತು ಕೆಲವೊಂದಿಷ್ಟು ಮೀಡಿಯಾದಾಗ ಏನೈತಿ ಏನು ಹೇಳ್ತಾರಂದ್ರೆ ಈ ಸಲ ಏನೈತಿ ಎಕ್ಸಾಮ್ ಮಾಡ್ತೀವಿ ಅಂತ ಅನ್ನತ್ತಾರು. ನೋಡೋಣ ಅದ್ರ ಬಗ್ಗೆ ಏನಾರು ನೆಕ್ಸ್ಟ್ ಅಪ್ಡೇಟ್ ಸಿಕ್ತಂದ್ರೆ ಅದನ್ನ ವಿಡಿಯೋ ಮಾಡಿ ತಿಳಿಸ್ತಾನು. ನಿಮಗೆ ನೋಡಿರಿ ಕಮೆಂಟ್ ಮಾಡಿರಿ, ಎಕ್ಸಾಮ್ ಮಾಡಬೇಕು ಮಾಡಬಾರ್ದು ಅನ್ನುವಂಥ ವಿದ್ಯಾರ್ಥಿಗಳು ಈ ಸಲ ನೋಡ್ರಿ ಎಕ್ಸಾಮ್ ಮಾಡಬೇಕು ಎಕ್ಸಾಮ್ ಮಾಡಬಾರ್ದು ಈ ರೀತಿಯಾಗಿ ಕಮೆಂಟ್ಸ್ ಕೂಡ ಮಾಡಿರಿ. ನೋಡಿ ವಿದ್ಯಾರ್ಥಿಗಳು ನಿಮ್ಮ ಅನಿಸಿಕೆ ಕೂಡ ತಿಳಿಸಿಕೊಡ್ರಿ. ಮತ್ತು ಇನ್ನು ಫಾರೆಸ್ಟ್ ಗಾರ್ಡ್ದಿನ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿಲ್ಲ, ಓನ್ಲಿ ಫಾರೆಸ್ಟ್ ವಾಚರ್ಸ್ದು ಏನೈತಿ ನೋಟಿಫಿಕೇಶನ್ ಆಗೈತಿ. ನಾ ಮೊದಲು ಫಾರೆಸ್ಟ್ ಗಾರ್ಡ್ ಹಾಕೈತಿ ಮಾಡೀನಿ, ಮಿಸ್ ಆಗಿ ಅದು ಫಾರೆಸ್ಟ್ ವಾಚರ್ಸ್ದಾಗೈತಿ. ಈಗ ಫಾರೆಸ್ಟ್ ಗಾರ್ಡ್ ಬಗ್ಗೆ ಕೇಳತ್ತಿದ್ರಿ. ಇದಕ್ಕೆ ನೋಡ್ರಿ ಸಿಂಪಲ್ ಆಗಿ ತಿಳಿಸ್ಕೊಡ್ತೀನಿ, ಭಾಳ ಆಳವಾಗಿ ಹೋಗಂಗಿಲ್ಲ. ಜಸ್ಟ್ ನೋಡ್ರಿ ಫಾರೆಸ್ಟ್ ಗಾರ್ಡ್ ಹುದ್ದೆಗಳಿಗೆ 12ನೇ ತರಗತಿ ಪಾಸ್ ಆಗಿತ್ತಂದ್ರೆ ಅಪ್ಲೈ ಮಾಡ್ಬೋದು. ಕೇವಲ ಸೆಕೆಂಡ್ PUC ಪಾಸ್ ಆಗಿತ್ತಂದ್ರೆ ಅಪ್ಲೈ ಮಾಡ್ಬೋದು. ನಿಮ್ಗೆ ವಯಸ್ಸು ಜಸ್ಟ್ 18 ವರ್ಷ, ಇದಕ್ಕೂ 18 ವರ್ಷ ಆಗಿತ್ತಂದ್ರೆ ಅಪ್ಲೈ ಮಾಡಿರಿ. ಸಾಮಾನ್ಯ ಅಭ್ಯರ್ಥಿಗಳಿಗೆ 27 ವರ್ಷ, ಮತ್ತು 2A 2B 3A 3B ವರ್ಗದ ಅಭ್ಯರ್ಥಿಗಳಿಗೆ 30 ವರ್ಷ, ಮತ್ತು SC ST ಕ್ಯಾಟಗರಿ 1 ಅಭ್ಯರ್ಥಿಗಳಿಗೆ 32 ವರ್ಷ ಈ ರೀತಿಯಾಗಿ ವಯಸ್ಸೈತಿ ಫಾರೆಸ್ಟ್ ಗಾರ್ಡ್ದ. ಮತ್ತು ಹೈಟ್ ಫಾರೆಸ್ಟ್ ಗಾರ್ಡ್ ಹುದ್ದೆಗಳಿಗೆ ಹೈಟ್ ಎಷ್ಟು ಬೇಕು ರೀ? ಇಲ್ಲಿ ನೋಡ್ರಿ 160 ಸೆಂಟಿಮೀಟ್ರ್ ಹೈಟ್ ಫಾರೆಸ್ಟ್ ಗಾರ್ಡ್ದ. ಮತ್ತು ಫಿಮೇಲ್ದ 150 ಸೆಂಟಿಮೀಟ್ರ್ ಹೈಟ್ ಇರಬೇಕು, ಕಡ್ಡಾಯವಾಗಿ ಇರಲೇಬೇಕು. ಹೈಟ್ ನೋಡ್ರಿ ರಿಜೆಕ್ಟ್ ಮಾಡ್ತಾರೆ. ಅಷ್ಟ 1 ಸೆಂಟಿಮೀಟ್ರ್ 1.5 ಸೆಂಟಿಮೀಟ್ರ್ ಇದ್ರೂ ಅಂತೂ ಒಮ್ಮೆ ಸೆಲೆಕ್ಷನ್ ಆಗೋ ಚಾನ್ಸಸ್ ಹೆಚ್ಚಿದಿರ್ತೈತಿ. ನೀವು 2 ಸೆಂಟಿಮೀಟ್ರ್ 3 ಸೆಂಟಿಮೀಟ್ರ್ ಈ ರೀತಿಯಾಗಿ ಹೈಟ್ ಇತ್ತಂದ್ರೆ ಸಾಧ್ಯನೇ ಇಲ್ಲ ಸೆಲೆಕ್ಟ್ ಆಗಕ್ಕೆ. ಡೈರೆಕ್ಟ್ ಅನ್ಫಿಟ್, ಡೈರೆಕ್ಟ್ ರಿಜೆಕ್ಟ್ ಮಾಡ್ತಾರೆ. ಅದಕ್ಕಾಗಿ ನೋಡ್ರಿ ಹೈಟ್ ಅಟ್ಟ 1 ಸೆಂಟಿಮೀಟ್ರ್ 1.5 ಸೆಂಟಿಮೀಟ್ರ್ ಕಡಿಮೆ ಇತ್ತಂದ್ರೆ ಅಪ್ಲೈ ಮಾಡಿರಿ. ಒಮ್ಮೆ ಸೆಲೆಕ್ಷನ್ ಆಗೋ ಚಾನ್ಸಸ್ ಹೆಚ್ಚಿದ್ದಿರ್ತೈತಿ. ಇದ್ರ ಚೆಸ್ಟ್ ನೋಡ್ರಿ, ಚೆಸ್ಟ್ ಎದೆ ನಾರ್ಮಲ್ 79 ಇರಬೇಕು, +5 ಸೆಂಟಿಮೀಟ್ರ್ ಎಕ್ಸ್ಪೆಂಡ್ ಆಗಬೇಕು. ಹಂಗಂದ್ರೆ 86 ಸೆಂಟಿಮೀಟ್ರ್ ಎಕ್ಸ್ಪೆಂಡ್ ಆಗಬೇಕು. ತೂಕ ಫಿಮೇಲ್ದ ತೂಕ 40 kg, ಫಿಮೇಲ್ದವ್ರ ತೂಕ ಇದ್ದಿರ್ತೈತಿ. ಇದಕ್ಕೆ ಸೆಲೆಕ್ಷನ್ ಪ್ರೋಸೆಸ್ ಪ್ರತಿಯೊಂದು ವಿಡಿಯೋದಾಗೂ ಹೇಳಿನ ಸೆಲೆಕ್ಷನ್ ಪ್ರೋಸೆಸ್ ಯಾವ ರೀತಿಯಾಗಿ ಇರ್ತೈತೆ ಅಂಥೇಳಿ ಈ ವಿಡಿಯೋದಾಗ ನೋಡ್ರಿ ಹೇಳ್ತೀನಿ. ನಿಮ್ಗೆ ಸೆಕೆಂಡ್ PUC ಮೇಲೆ ಅಪ್ಲಿಕೇಶನ್ ಹಾಕ್ತೀರಿ. ಸೆಕೆಂಡ್ PUC ಮೇಲೆ 1:26 ಅಂತ ಫಿಸಿಕಲ್ ಕಂಡಕ್ಟ್ ಮಾಡ್ತಾರೋ. ಎಷ್ಟು? 1:26 ಅಂತ ಫಿಸಿಕಲ್ ಕಂಡಕ್ಟ್ ಮಾಡ್ತಾರೋ. ಅಲ್ಲಿ ಒಂದು ಪೋಸ್ಟಿಗೆ 20 ಜನರನ್ನು ತೆಗೆದುಕೊಳ್ತಾರೋ. ಈಗ ಸೆಕೆಂಡ್ PUC ಪರ್ಸೆಂಟೇಜ್ ಮೇಲೆ ಏನು ಅಪ್ಲಿಕೇಶನ್ ಹಾಕಿರ್ತಿರಲ್ಲ ಅದರೊಳಗೆ 50%, ಎಕ್ಸಾಮ್ ಒಳಗೆ 50%, ಟೋಟಲಾಗಿ 2 ಕ್ಯಾಲ್ಕುಲೇಟ್ ಮಾಡಿ 100ಕ್ಕೆ ಅಂದಾಜು ಮಾಡಿ ಫೈನಲ್ ಮೆರಿಟ್ ಲಿಸ್ಟ್ ಪಬ್ಲಿಷ್ ಮಾಡ್ತಾರೆ. ಇಲ್ಲಿ ಸೆಕೆಂಡ್ PUC ಅಂಕ ಯಾರು ಜಾಸ್ತಿ ಆಗಿರ್ತೈತಿ ಅವ್ರಿಗೂ ಇದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಸೆಕೆಂಡ್ PUC ಪರ್ಸೆಂಟೇಜ್ ಯಾರು ಜಾಸ್ತಿ ಆಗಿರ್ತೈತಿ ಅಂಥ ವಿದ್ಯಾರ್ಥಿಗಳು ಸೆಲೆಕ್ಟ್ ಆಗೋ ಚಾನ್ಸಸ್ ಹೆಚ್ಚಿದ್ದಿರ್ತೈತಿ. ಯಾಕಂದ್ರೆ ಮಾರ್ಕ್ಸ್ ಜಾಸ್ತಿ ಇದ್ದು ಅಂದ್ರೆ ನೀವು ಎಕ್ಸಾಮ್ ಸ್ವಲ್ಪ ಚಲೋ ಬರೆದ್ರಿ ಅಂದ್ರೆ ಡೈರೆಕ್ಟ್ ಪಾಸ್ ಆಗಿಬಿಡ್ತೀರಿ. ಸೆಕೆಂಡ್ PUC ಅಂಕ ನೋಡ್ರಿ ನೀವು ಅಲ್ಲಿ ಫಾರೆಸ್ಟ್ ವಾಚರ್ಸ್ದ ಕೇವಲ 10% ಇಲ್ಲಿ ಸೆಕೆಂಡ್ PUC ಪ್ಲಸ್ ಎಕ್ಸಾಮ್ ಸಿಲೆಬಸ್ ಬಗ್ಗೆ ವಿಡಿಯೋ ಬೇಕಂದ್ರೆ ಹೇಳ್ರಿ, ಕಮೆಂಟ್ ಮಾಡಿರಿ. ಫಾರೆಸ್ಟ್ ಗಾರ್ಡ್ ಅದ್ರ ಡೀಟೇಲ್ಡಾಗಿ ಓನ್ಲಿ ಎಕ್ಸಾಮ್ ಸಿಲೆಬಸ್ ಅಷ್ಟೇ ತಿಳಿಸ್ಕೊಡ್ತೀನಿ ನಾ. ನಿಮಗೆ ಬೇಕಂದ್ರೆ ಅಷ್ಟೇ ಕಮೆಂಟ್ ಮಾಡಿರಿ, ಅದ್ರ ಬಗ್ಗೆ ಕೂಡ ಕಂಪ್ಲೀಟಾಗಿ ವಿಡಿಯೋ ಮಾಡಿ ತಿಳಿಸ್ತೀನಿ. ಮತ್ತು ಅಧಿಸೂಚನೆ ಯಾವಾಗ ಆಗ್ಬೋದು ಅಂದ್ರೆ ಇಲ್ಲಿ ನೋಡ್ರಿ ನೆಕ್ಸ್ಟ್ ಮಂತ್ ಆಗುವಂಥ ಚಾನ್ಸಸ್ ಹೆಚ್ಚೈತಿ. ಏನೈತಿ ನೆಕ್ಸ್ಟ್ ಮಂತರ ಈ ಮಂತ್ ಎಂಡ್ ಅನ್ನುವಷ್ಟರಲ್ಲಿ ಅಧಿಸೂಚನೆ ಆಗ್ಬೋದು. ಮೊದಲು ಫಾರೆಸ್ಟ್ ಗಾರ್ಡ್ ಆಗಬೇಕಾಗಿತ್ತು, ಮಿಸ್ ಆಗಿ ಫಾರೆಸ್ಟ್ ವಾಚರ್ ಆಗೈತಿ.
ಇಲ್ಲಿ ನೋಡ್ರಿ ಈ ಮಂತ್ ಎಂಡ್ ಅಥವಾ ನೆಕ್ಸ್ಟ್ ಮಂತ್ ಏನೈತಿ ಅಧಿಸೂಚನೆ ಆಗ್ಬೋದು. ಟೋಟಲಾಗಿ 700ಕ್ಕೂ ಅಧಿಕ ವೇಕೆನ್ಸಿಗಳನ್ನ ಕಾಲ್ಪಾರ ಮಾಡ್ತಾರೆ. ಟೋಟಲಾಗಿ 700ಕ್ಕೆ ಅಧಿಕ ವೇಕೆನ್ಸಿ ಕಾಲ್ಪಾರ ಮಾಡ್ತಾರೆ. ಮತ್ತು ನೋಡ್ರಿ ಈಗಾಗಲೇ ಯಾವ್ದಾದಂದ್ರೆ KSRP ಸ್ಟಾರ್ಟ್ ಆಗೈತಿ, KSISF ಸ್ಟಾರ್ಟ್ ಆಗೈತಿ, IRB ಸ್ಟಾರ್ಟ್ ಆಗೈತಿ, ವಿಲೇಜ್ ಅಕೌಂಟ್ ಸ್ಟಾರ್ಟ್ ಆಗೈತಿ, ಮತ್ತು ನೆಕ್ಸ್ಟ್ ಲ್ಯಾಂಡ್ ಸರ್ವರ್ ಸ್ಟಾರ್ಟ್ ಆಗೈತಿ, ಸಿವಿಲ್ PC, CRDR ಇಂಥವೆಲ್ಲ ಪ್ರತಿಯೊಂದು ಅಪ್ಲಿಕೇಶನ್ ಎಲ್ಲ ಸ್ಟಾರ್ಟ್ ಆಗ್ಯಾವ. ಪ್ರತಿಯೊಂದು ವಿದ್ಯಾರ್ಥಿಗೂ ಅಪ್ಲೈ ಮಾಡಿರಿ. ವಿಲೇಜ್ ಅಕೌಂಟ್ ಪ್ರತಿಯೊಂದು ವಿದ್ಯಾರ್ಥಿಗಳು ಕಂಟಿನ್ಯೂಸ್ ಆಗಿ ಕೇಳ್ತಿದ್ರಿ. ವಿಲೇಜ್ ಅಕೌಂಟ್ ನೋಡ್ರಿ ಮಿಸ್ ಮಾಡ್ಲಾರ ಪ್ರತಿಯೊಂದು ವಿದ್ಯಾರ್ಥಿಗಳು ಅಪ್ಲೈ ಮಾಡಿರಿ. ಕಟಪ್ ಬಗ್ಗೆ ಒಂದು ವಿಡಿಯೋ ಮಾಡಿ ತಿಳಿಸಿನು. ಟೋಟಲಾಗಿ 4 ರಿಂದ 5 ವಿಡಿಯೋದ ನನ್ನ ಚಾನಲ್ ಒಳಗೆ ಈಗಾಗಲೇ ಅಪ್ಲೋಡ್ ಮಾಡಿನ. ಅದನ್ನು ಡಿಸ್ಟಿಕ್ ವೈಸ್ ನೋಡ್ಕೊರಿ. ಮೊದಲು ಯಾವ ಡಿಸ್ಟಿಕ್ ಒಳಗೆ ಕಡಿಮೆ ನಿಂತೈತಿ ಆ ಡಿಸ್ಟಿಕ್ಕಿಗೆ ಅಪ್ಲೈ ಮಾಡಿರಿ ವಿಲೇಜ್ ಅಕೌಂಟ್ ಅಪ್ಲಿಕೇಶನ್ ಹಾಕುವಂಥ ವಿದ್ಯಾರ್ಥಿಗಳು. ನಿಮಗೇನೇ ಡೌಟ್ಸ್ ಇತ್ತಂದ್ರೆ ಕಮೆಂಟ್ ಸೆಕ್ಷನ್ ಏನಿಟ್ಟಿರ್ದು ಕಮೆಂಟ್ಸ್ ಕೂಡ ಮಾಡ್ಬೋದು. ಮತ್ತು ಚಾನಲ್ ಒಂದು ಮೊದಲು ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ಯಾಕಂದ್ರೆ ಯಾವುದೇ ಜಾಬ್ಸ್ ಕಾಲ್ಪಾರ ಮಾಡಿರಿ ಇಮ್ಮಿಡಿಯೇಟಾಗಿ ವಿಡಿಯೋ ಮಾಡಿ ತಿಳಿಸ್ತು. ಪ್ರತಿಯೊಂದು ಜಾಬ್ಸ್ ಸ್ಟೇಟ್ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್, ರಿಸಲ್ಟ್ ಇವನಿದೆ ಓವರ್ ಆಲ್ ಪ್ರತಿಯೊಂದು ಕವರ್ ಮಾಡ್ತಾ ಇರ್ತಾನೆ. ಅದಕ್ಕಾಗಿ ನೋಡ್ರಿ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ಯಾಕಂದ್ರೆ ನೆಕ್ಸ್ಟ್ ಯಾವುದೇ ಜಾಬ್ಸ್ ಕಾಲ್ಪಾರ ಮಾಡಿದ್ರೆ ಇಮ್ಮಿಡಿಯೇಟಾಗಿ ವಿಡಿಯೋ ಮಾಡಿ ತಿಳಿಸ್ತಾನೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್.